ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಶ್ಮಿ ಅನ್ನತ. ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಚೆನ್ನೈ ಏರ್ಪೋರ್ಟಿಂದ. ಸೊ ಗೋಯಿಂಗ್ ಟು ಫ್ಲೈ. ಏರ್ಪೋರ್ಟ್ ಒಳಗಡೆ ಇದ್ದೀನಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಶ್ರೀಲಂಕನ್ ಏರ್ಲೈನ್ಸಿಂದ ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿರೋದು. ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಇಮಿಗ್ರೇಷನ್ನು ಹೋಗ್ತಾ ಇದ್ದೀನಿ. ಎಂಟ್ರಿ ಒಳಗಡೆ ಆಯಿತು. ಇಮಿಗ್ರೇಷನ್ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಿಮಗೆ ಹೇಳ್ತೀನಿ. ಏರ್ಪೋರ್ಟು ನಾನು ಎಷ್ಟೊಂದು ಸಲ ಬಂದಿಲ್ಲ ಚೆನ್ನೈ ಏರ್ಪೋರ್ಟ್ಗೆ, ತುಂಬ ಕಡಿಮೆ ಸಲ ಬಂದಿದ್ದೀನಿ. ಇವಾಗ ನಾನು ಬೋರ್ಡಿಂಗ್ ಪಾಸ್ ಸಿಕ್ತು. ಬೋರ್ಡಿಂಗ್ ಪಾಸಲ್ಲಿ ಆ್ಯಕ್ಚುಲಿ ನಂದು ಏನು ಗೊತ್ತಾ, ಬಸ್ ಗೋಯಿಂಗ್ ಟು ಬಿ ಶ್ರೀಲಂಕಾ. ಇಮಿಗ್ರೇಷನ್ ಏರ್ಪೋರ್ಟಲ್ಲಿ ಕೂಡ ಎಲ್ಲ ಏರ್ಪೋರ್ಟಲ್ಲಿರತ್ತೆ ಆಫರ್. ಏನು ಗೊತ್ತಾ, ಇಂಟರ್ನ್ಯಾಷನಲ್ ಫ್ಲೈ ಮಾಡಬೇಕಾದ್ರೆ ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ ನಮಗೆ ಆಫರ್ ಇರುತ್ತೆ. ಡ್ರಿಂಕ್ಸ್ ತೊಗೊಳ್ಳೋರು ಏನು ಗೊತ್ತಾ, ಯಾವಾಗಲೂ ಟಿಕೆಟ್ ತೋರಿಸಿದ್ರೆ ನಮ್ಗೆ ಆಫರಲ್ಲಿ 50% ಆಫರಲ್ಲಿ ಸಿಗುತ್ತೆ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗಳಿಗೋಸ್ಕರ ತಗೊಂಡಿರ್ತೀನಿ. ಈ ಸಲ ನಾನು ಡ್ರಿಂಕ್ಸ್ ಏನಾದ್ರು ತರಬೇಕು ಅಂತಂದರೆ ನೀವು ಮೊದಲೇ ನಂಗೆ DM ಮಾಡಿಬಿಡಿ. ಏಕೆಂದರೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ 50% ಆಫರ್ ಬೇರೆ ನಡೀತಾ ಇರುತ್ತೆ ಅವಾಗವಾಗ. ಇವಾಗ ನಾನು ಶ್ರೀಲಂಕಾ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ಬಂದುಬಿಟ್ಟು ನನ್ನ ಟ್ಯಾಲೆಂಟ್ನ ನಾನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿ ನನಗೆ ಶ್ರೀಲಂಕಾ ಒಬ್ಬರು ಫ್ಯಾಮಿಲಿ ಇಂಡಿಯಾಗೆ ಮದುವೆಗೋಸ್ಕರ ಬಂದಿದ್ದಾರೆ. ಅವರು ವೆಡ್ಡಿಂಗೋಸ್ಕರ ಬಂದುಬಿಟ್ಟು ಈಗ ಇಂಡಿಯಾನೆಲ್ಲ ಸುತ್ತಾಕೊಂಡು ತಿರ್ಗಾ ಶ್ರೀಲಂಕಾ ಹೋಗ್ತಾ ಇದ್ದಾರೆ. ಅವರು ನಾನು ಆಲ್ರೆಡಿ ಪರಿಚಯ ಮಾಡ್ಕೊಬಿಟ್ಟಿದ್ದೀನಿ. ಎಷ್ಟೊಂದು ಇವರೇ ಆಂಟಿ. ಆ್ಯಂಡ್ ಈಗ ಆಲ್ರೆಡಿ ನಾವು ಫೋಟೋಸ್ ಎಲ್ಲ ತಗೊಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ಬಿಟ್ವಿ ನಾವು. ಫ್ಯಾಮಿಲಿ ಫ್ರೆಂಡ್ಸ್ ಅಂದರೆ ನಾನು ಆಲ್ರೆಡಿ ಶ್ರೀಲಂಕಾ ಕೂಡ ಇನ್ವೈಟ್ ಮಾಡಿಬಿಟ್ಟಿದ್ದಾರೆ. ನಿಮ್ಮೆ ವಾಟ್ಸ್ ಯುವರ್ ನೇಮ್? Hi, I'm Regina. ರೆಜಿನಾ ಆಂಟಿ. I am Mosanna. ಮೋಸನ. ಇವಾಗ ವೇರ್ ಯು ಆರ್ ಸ್ಟೇಯಿಂಗ್ ಇನ್ ದ ಶ್ರೀಲಂಕಾ? We stayed in Colombo. Colombo. Beautiful Beautiful place. Yeah. How many years you are staying over there? In India. Sri Lanka. Sri Lanka, like born place. Okay, you are basically Sri Lankan. But Tamil alla nalla theriyuma? Ange Tamil irukara? Tamil singer. ಓಕೆ, ಹಿಂಗೆ ವೆಚ್ಚಿಕ್ರೆ ಬಿಕಾಸ್ ಅದು ಕೊಂಚ ಓಕೆವಾ. ಆ್ಯಕ್ಚುಲಿ ಇವ್ರು ನೋಡಿ, ನಾನು ಇಂಡಿಯಾದಿಂದ ಹೋಗ್ಬೇಕಾದ್ರೂ ನನಗೆ ಆಲ್ರೆಡಿ ತಮಿಳ್ನಾಡು ಚೆನ್ನೈಯಿಂದ ಹೋಗ್ತಾ ಇದ್ದೀನಲ್ವ, ಇಲ್ಲಿಂದ ಶ್ರೀಲಂಕಾಗೆ ಹೋಗ್ಬೇಕಾದ್ರೂ ಇವರಿಬ್ಬರು ಸಿಕ್ಬಿಟ್ಟಿದ್ದಾರೆ. ನಾನು ನೆಕ್ಸ್ಟ್ ಎಲ್ಲಿಗೂ ನನಗೆ ಇವಾಗ ಹೋಗ್ತಾ ಇರೋದು ಬ್ಯಾಂಕಾಕು. ಆದರೆ ಬ್ಯಾಂಕಾಕ್ಕಿಂತ ಮೊದಲು ನಾನು ಶ್ರೀಲಂಕಾಗೆ ಹೋಗಿ ಅಲ್ಲಿಂದ ಕ್ರಾಸ್ ತೊಗೊಂಡು ಹೋಗ್ಬೇಕು. ಇವಾಗ ನನಗೆ ಇವರೆಲ್ಲ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ನಾನು ನೆಕ್ಸ್ಟ್ ಫ್ಯಾಮಿಲಿಗೆ ಹೋಗ್ತೀನಿ. ಈಗ ವಾಟ್ ಯು ವರ್ಕಿಂಗ್? I'm working for Abans. ನಾ ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಗೆ ಅದೆಲ್ಲ. ಆವಾಗೆಲ್ಲ ನೋಡಿಬಿಟ್ಟು ನನಗೆ ಅವ್ರ ಜೊತೆ ಮಾತಾಡಿ ಫ್ರೆಂಡ್ ಮಾಡ್ಕೊಂಡೆ. ಇವ್ರ ಜೊತೆ ನಾನು ಮಾತಾಡೋದಕ್ಕೆ ತಮಿಳ್ ಬರುತ್ತೆ, ಇಂಗ್ಲೀಷೆಲ್ಲ ಬರುತ್ತೆ. ನಾನು ಜಾಸ್ತಿ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಮುಖ ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ತಮಿಳ್ பேசிக்கல ಇಲ್ಲ ಇಂಗ್ಲೀಷ್ல பேசிக்கல. ஓகே, how you are feeling in the இந்தியாவில் என்னென்ன பார்த்தீங்களா? என்ன பண்ணீங்களா? இந்தியா வந்து நல்லா ஷாப்பிங் பண்ணோம். நல்லா என்ன ஷாப்பிங் பண்ணி? நல்லா சாப்பிட்டோம். சாப்பிட்டா நல்லா ஃபுல்லாக பிரியாணி என்ன தெரியுமா? அவங்க தான் சாப்பிட்டாங்க. நல்லா சாப்பிடவே மாட்டாங்க. ಅಲ್ಲಿ ನೋಡಿ, ಎಲ್ಲರೂ ಇಂಡಿಯಾದಲ್ಲಿ ಬಂದರೆ ಕುಕಿಂಗ್ ಅದು ಇಂಡಿಯನ್ ಫುಡ್ಡು ಹಿಂಗಿದೆ, ಟೇಸ್ಟ್ ಬೇರೆ. ಇಟ್ಸ್ ವೆರಿ ಟೇಸ್ಟ್ ಇಲ್ಲ. ಇಫ್ ಯು ಆರ್ ಕುಕಿಂಗ್ ಇನ್ ದ ಶ್ರೀಲಂಕಾ ಆಲ್ಸೋ, ಯು ಆರ್ ಆಲ್ಸೋ know everything. Then also you are cooking in the Sri Lanka, that is different. If you are coming and India, you are eating this food and this water and this air, this atmosphere, that is taste is very good, right? Yes. Yeah, so that's why if you are going to abroad, wherever I go now, I'm missing my mom food, because our home food, we like so much our home food. But if you are coming India, you like India food.
ನಾಟ್ ಓನ್ಲಿ ಶ್ರೀಲಂಕಾ. ನೋಡಿದ್ರಾ, ಅವ್ರು ಎಲ್ಲೇ ಹೋದ್ರು ಎಲ್ಲೇ ಇದ್ರೂ ಬೇರೆ ಕಡೆ ದೇಶಕ್ಕೆ ಹೋದರೆ ನಮ್ಮ ಮನೆ ಊಟ ನಮಗೆ ಇಷ್ಟ ಆಗುತ್ತೆ. ಆದರೆ ಇವರು ಶ್ರೀಲಂಕಾದಲ್ಲಿ ಇದ್ದರೂ ಕೂಡ ಅವ್ರಿಗೆ ಬೆಂಗಳೂರು ಬಂದರೆ, ಈಗ ಬೆಂಗಳೂರಲ್ಲ ಇಂಡಿಯಾಗೆ ಬಂದರೆ ಅವ್ರ ಮನೆ ಥರ ಅಲ್ಲಿ ಸಿಗದೇ ಇರೋ ಊಟದ ಟೇಸ್ಟು ಇಲ್ಲಿ ಸಿಗುತ್ತೆ. ಅದಕ್ಕೆ ಇಂಡಿಯಾ ಇಸ್ ಮದರ್ ಕಂಟ್ರಿ ಫಾರ್ ಫುಡ್ಡು. ಎಷ್ಟೊಂದು ಅದು ನೆನೆಸ್ಕೊತಾ ಇದ್ರೆ ನಾನು 3 ದಿನ 4 ದಿನ ಫುಡ್ ಬಿಟ್ಬಿಟ್ರೆ ಐ ಆಮ್ ಫೀಲಿಂಗ್ ಟು ಈಟ್ ಅನ್ನೋ ಮಾದರಿ ಆಗುತ್ತೆ. ಸೊ ನೆಕ್ಸ್ಟು ಈಗ ಇವರು ನನ್ನ ಶ್ರೀಲಂಕಾಗೆ ಇನ್ವೈಟ್ ಮಾಡಿದ್ದಾರೆ. ಶೋರ್ ಐ ಆಮ್ ಗೋಯಿಂಗ್ ಟು ವರ್ಕ್ ಇನ್ ಶ್ರೀಲಂಕಾ ಬಟ್ ಆಫ್ಟರ್ 6 months. We'll meet. Okay, then what you are going to show in Sri Lanka? What is the Sri Lanka, you can visit like very hill places. Okay. Very green. Green, Like green. Kerala. Kerala, okay. Similar to Kerala. It's very You nice. visited Kerala as well? No. I want to. Then when you are coming next time, then I will show you Bangalore, Karnataka. நிஜமா நீங்கள் வந்துட்டு அப்போ நான் vlogging பண்ணிட்டு நான் கூட்டிட்டு போயிடுறேன். நான் depends on the budget. And sometime bus, train, sleeper, ಇಲ್ಲ public transport, anything is fine for me because I am addicted for travel. அதுதான் ட்ராவல் இருந்துட்டு போகுது எனக்கு. இந்த மாதிரி ஒரு செல்ஃபி ஸ்டிக்கு, ஃபோட்டோஸு, வீடியோஸு சேஞ்ச் பண்ணడానికి நல்ல ட்ரெஸ்ஸஸ் இருந்துட்டா ஐ கேன் ட்ராவல் எனிவேர். ஐ கேன் ட்ராவல் புரியுதா? ஸோ யூ கேன் கம் when I will show you. Definitely மதர் ப்ராமிஸ் I will show you. You can come visit my place. அங்கே கர்நாடகாவில் நிறையா என்ன ஹிஸ்டாரிக்கல் பிளேசஸு, பேலேஸு, மைசூர் தெரியுமா? ஈவன் you heard Mysore Dasara? I heard, but Beluru, Alebeedu, and Shravanabelegula, like that. we have to come to Bangalore straight away. Bangalore. Yeah, if you are coming, and I have bike as well. Night ride. Night alla ride பண்ணிக்கலாம். அந்த மாதிரி எல்லாம் பண்ணலாம். Next when you are going to visit, we'll plan with அம்மா. எப்போ வருவீங்களா அம்மா? நான் சொல்லுங்க. நீங்களும் எப்போ சொல்லுவீங்க? நான் பெங்களூர்ல இருக்கேன். எப்போ என்ன ஸ்ரீலங்கா வாங்க. ஸ்ரீலங்கா நான் தான் ஃபர்ஸ்ட் ஸ்ரீலங்கா வரணுமா? இப்போதான் நான் பேங்காக் போயிட்டு இருக்கேன். ஸ்ரீலங்காவில் கிராஸ் பண்ணிட்டு போயிட்டு இருக்கேன். பட் ಶ್ರೀಲಂಕಾ வர முடியாது. ನೆಕ್ಸ್ಟ್ ಟೈಮ್ ಇಲ್ಲ, ಬ್ಯಾಂಕಾಕ್ ಜಸ್ಟ್ 10 days. ಓಕೆ. ನಾನು ಶ್ರೀಲಂಕಾ ಫ್ಯಾಮಿಲಿ ಜೊತೆ ಈಗ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಪೈ ಮಾಡ್ತಾ ಇದ್ದಾಗ ಫ್ಯಾಮಿಲಿ ಗೆಟ್ ಟುಗೆದರ್ ಐತೆ ನಮಗೆ. ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ಅವ್ರ ಅಮ್ಮ ಅಂತೂ ನನ್ನ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದು ನನಗೆ ಹಾಕಂತ. ಓಕೆ ಇಟ್ಸ್ ಓಕೆ. ಅದು ಆ್ಯಕ್ಚುಲಿ ಅವರು ಇದು ಮಾಡ್ತಾ ಇದ್ದಾರೆ. ಅವರು ಟಕ್ ಅಂತ ಕೂತದ್ದು ನೋಡ್ಬಿಟ್ಟು ಅವ್ರು ಏನೋ ನನಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ. ಬಟ್ ಅವ್ರು ನನಗೆಲ್ಲ ಹೇಳಿದ್ದು. ಈಗ ನಾನು ಮಾತ್ರ ತೊಗೊಂಡಿದ್ದೀನಿ. ಸೊ ನಾವೇನು ತಗೊಳ್ತೀವಿ ಇಲ್ಲಿ ಕೂತ್ಕೊಂಡು, ಇಲ್ಲಿ ಕೂಡ ಏರ್ಪೋರ್ಟಲ್ಲಿ ಕೂಡ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ 15 ನಿಮಿಷ ಲೇಟು. ಅದಕ್ಕೋಸ್ಕರ ಎಲ್ಲ ಕ್ರೌಡು ಫುಲ್ಲು ಕ್ರೌಡ್ ಆಗೋಗಿದೆ. ನನ್ನ ಸೀಟ್ ನಂಬರು ಎಷ್ಟು ಅಂತ ಗೊತ್ತಾಗ್ತದೆ. ಇವಾಗ ಫಸ್ಟ್ VIP ಬಿಸ್ನೆಸ್ ಕ್ಲಾಸ್ ಇರೋದ್ರಿಂದ ಅವ್ರು ಇವಾಗ ನಾನು 19 ಸೀಟ್ ನಂಬರ್ 19.